ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಪುಳಿಯೋಗರೆ ಪೌಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಚಿನ್ನಮ್ಮಂಗೆ ಸ್ಕೂಲ್ಗೆ ಪುಳಿಯೋಗರೆ ಅಂದರೆ ಅವಳಿಗೆ ತುಂಬ ಇಷ್ಟ. ಬಟ್ ಅಂಗಡಿಯಿಂದ ತಂದು ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ನಾವು ಸ್ಕೂಲ್ಗೂ ಕಾಲೇಜ್ಗೆ ಹೋಗೋ ಹೊತ್ತಿಗೆಲ್ಲ ಮನೇಲೇ ಮಾಡ್ತಾಯಿದ್ರು. ಬಟ್ ಇವಾಗ ಒಂದು 3-4 ಇಯರ್ಸಿಂದ ಮನೇಲಿ ಮಾಡೋದು ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ಮರ್ತೋದಂಗಾಗಿತ್ತು. ನಮ್ಮ ಆಂಟಿ ಒಬ್ಬರು ಪುಷ್ಪ ಆಂಟಿ ಅಂತ, ಅಮ್ಮನ ತಂಗಿ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಹತ್ರ ರೆಸಿಪೀಸ್ನ ಕೇಳ್ಕೊಂಡಿದ್ದೀನಿ, ಹೆಂಗೆ ಮಾಡೋದು, ಎಷ್ಟೆಷ್ಟು ಹಾಕೋದು ಅಂತ ಹೇಳಿ. ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿನ್ನಮ್ಮ ಸ್ಕೂಲ್ಗೆ ಹೋಗಿದ್ದಾಳೆ, ಚಿಕ್ಕು ಮಲಗಿದ್ದಾಳೆ. ಅವಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ, ಇವಳು ಎದ್ದೇಳೋ ಅಷ್ಟರಲ್ಲಿ ಮಾಡಬೇಕು. ಸೊ ಹೇಗೆ ಮಾಡೋದು ಏನು ಅಂತ ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ, ಬನ್ನಿ. ಆ್ಯಕ್ಚುಲಿ ಪಿಂಪಲ್ಸ್ ಆಗಿಬಿಟ್ಟಿದೆ ಇಲ್ಲಿ ಮುಖದ ಮೇಲೆಲ್ಲ. ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನೋಡೋಣ ಹೇಗೆ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ವೀಡಿಯೋದಲ್ಲಿ. ಬನ್ನಿ, ಈಗ ನಾನು ಪುಳಿಯೋಗರೆ ಪೌಡರ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಕರೆಕ್ಟಾಗಿ ಎಲ್ಲ ಜೋಡಿಸ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಚಿಕ್ಕು ಎದ್ಬಿಡ್ತಾಳೆ ಅಂತ ಬೇಗ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಜೋಡಿಸ್ಕೊತ ಕೂತ್ಕೊಂಡ್ರೆ ಮತ್ತೆ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಅವಳು ಎದ್ಬಿಡ್ತಾಳೆ, ಮತ್ತು ಚಿನ್ನಮ್ಮನ ಸ್ಕೂಲಿಂದ ಬಂದುಬಿಡ್ತಾಳೆ. ಇಬ್ಬರು ಆಮೇಲೆ ಮಾಡೋದಕ್ಕೆ ಬಿಡಲ್ಲ. ಹಂಗಾಗಿ ಎಲ್ಲ ಹಿಂಗೆ ಮೆಸ್ಸಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ಏನು ಅಂದ್ಕೊಳ್ಬೇಡಿ. ನಾನು ನಿಮಗೆ ಕರೆಕ್ಟ್ ಕ್ವಾಂಟಿಟಿ ಹೇಳ್ತೀನಿ, ಆ ಕ್ವಾಂಟಿಟಿಯಲ್ಲಿ ಮಾಡಿ, ಓಕೆನಾ. ಇವಾಗ ಇದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಒಂದು ಟೀ ಕುಡಿಯೋ ಗ್ಲಾಸ್ ಇದೆ ನೋಡಿ, ಇದು ನೀರು ಕುಡಿಯೋ ಗ್ಲಾಸು. ಆ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ಲು ನಾನು ಧನಿಯಾ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಮೆಂತ್ಯ, 1.5 ಸ್ಪೂನಷ್ಟು ಉದ್ದಿನಬೇಳೆ, 1-2 ಸ್ಪೂನ್ ಕಡಲೆಬೇಳೆ, 4 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸು ಜೀರಿಗೆ, ಅಂದರೆ ಇದರಲ್ಲಿ ಆಫ್ ತೊಗೊಂಡಿದ್ದೀನಿ. ಜೊತೆಗೆ ಇದು ಬ್ಯಾಡಗಿ ಮೆಣಸು, ಒಂದು 2 ಇಡಿ ಅಷ್ಟಿದೆ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಇದು ಖಾರಕ್ಕೆ ನೋಡಿಕೊಂಡು ಹಾಕಬೇಕು. ಮೆಣಸು ಕಾಳು ತೊಗೊಂಡಿದ್ದೀನಿ, 1 ಸ್ಪೂನ್ ಇದು ಮೆಣಸು ಕಾಳು. ಆಮೇಲೆ ಇದಕ್ಕೆ ಮತ್ತೆ ನಾನು ಇದು ಲವಂಗನೂ ಕೂಡ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು 15-20 ಲವಂಗ. ಒಂದು 4 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಅಂದರೆ ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ವೀಟ್ ಜಾಸ್ತಿ ಇಷ್ಟಪಡ್ದೇವ್ರು ಕಡಿಮೆ ಹಾಕ್ಕೊಬೋದು. ಅಂದರೆ ಒಂದು ಉಂಡೆ ಬೆಲ್ಲ ಬರುತ್ತಲ್ಲ, ಅದರಲ್ಲಿ ಅರ್ಧ ಉಂಡೆ ನಾನು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಒಂದು ಉಂಡೆ ಬೆಲ್ಲ ಏನು ಬರುತ್ತೆ ಆ ಸೈಜಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಯಾವ ಥರ ಅಂತಂದರೆ ಫುಲ್ಲು ಎಲ್ಲ ಉಪ್ಪು, ಖಾರ, ಹುಳಿ ಮತ್ತು ಸ್ವೀಟು ಎಲ್ಲ ಕೂಡ ಇದರಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ನಾವು ಮಾಡುವಾಗ ಜಸ್ಟ್ ಆಯಿಲು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಇದನ್ನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ರು ಕುದಿಸ್ಕೊಳ್ಳೋದು ಅಷ್ಟೇ. ಇದು ಇನ್ಸ್ಟಂಟ್ ಪೌಡರ್ ಥರ. ನಾವು ಮಾಡುವಾಗ ಎಕ್ಸ್ಟ್ರಾ ಹುಣಸೆಹಣ್ಣಿನ ರಸ ಹಿಂಡೋದು, ಬೆಲ್ಲ ಹಾಕೋದು ಆ ಥರ ಎಲ್ಲ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ಅಂದರೆ ಕ್ವಿಕ್ಕಾಗಿ ಈಸಿಯಾಗಿ ಬೆಳಗ್ಗೆ ಹೊತ್ತು ಹೆಣ್ಮಕ್ಳಿಗೆ ತುಂಬ ಈಸಿಯಾಗಿ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ಸೊ ನಾನು ನಿಮ್ಗೆ ಆ ಥರ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೇನು ಆಯಿಲ್ ಹಾಕೋಂಗಿಲ್ಲ. ಮೆಣಸಿನ್ಕಾಯಿನ ಮಾತ್ರ ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೊಬೇಕು. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೊತೆಗೆ ಎಲ್ಲನೂ ಸಪ್ರೇಟಾಗಿ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡೋ ಹಂಗಿಲ್ಲ, ಸಪ್ರೇಟೇ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಫುಲ್ಲು ಹಸಿ ವಾಸನೆ ಎಲ್ಲ ಹೋಗಿ ಫುಲ್ಲು ಧನಿಯಾದೊಂದು ಫ್ಲೇವರ್ ಬರುತ್ತೆ. ಅದು ರೋಸ್ಟ್ ಆದಮೇಲೆ ಗೊತ್ತಾಗುತ್ತೆ ನಮಗೆ ಮಾಡೋ ಹೊತ್ತಿಗೆ. ಅಲ್ಲಿವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆವಾಗ ಪುಡಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಪುಡಿ ಕೂಡ ಅಷ್ಟು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಸೈಜ್ದು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ಚಿಕ್ಕದಂದರೆ 2 ತೊಗೋಬೇಕು. ಇದು ದಪ್ಪ ಇದೆ, ಸೊ ಒಂದೇ ಸಾಕಾಗುತ್ತೆ. ನೋಡಿ, ಈ ಥರ ಆಗಬೇಕು. ನೋಡಿ, ಈಗ ಇದಾಗಿದೆ. ಇದನ್ನು ಒಂದು
ತಟ್ಟೆಗೆ ತೆಗೆದಿಡಬೇಕು. ತಣ್ಣಗಾಗಬೇಕಿದು. ಇದು ಫುಲ್ಲು ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋದು. ಈಗ ಇದಕ್ಕೆ ನಾನು ಮತ್ತೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಮಾಡ್ಕೊಳ್ಬೇಕಷ್ಟೇ. ಜಾಸ್ತಿ ರೋಸ್ಟ್ ಮಾಡಿದ್ರೆ ಅದ್ರದ್ದು ಅರೋಮಾ ಹೋಗಿಬಿಡುತ್ತೆ. ಹಾಗಾಗಿ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಮಗೆ. ನೋಡಿ ಈಗ ಆಗಿದೆ, ಇಷ್ಟಾದರೆ ಸಾಕು. ಈಗ ಇದನ್ನು ಕೂಡ ಒಂದು ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಗೋಲ್ಡನ್ ಕಲರ್ ಬರಬೇಕಂದ್ರೆ ಕೆಂಬಣ್ಣ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಆದಷ್ಟು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋದರೆ ಕೆಲವೊಂದು ಸರ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಐಟಮ್ ಸೀದೋಯ್ತು ಅಂತಂದರೂ ಕೂಡ ಪೌಡರ್ ಮಾಡುವಾಗ ನಮಗೆ ಅದರ ಟೇಸ್ಟ್ ಹಾಳಾಗಿಬಿಡುತ್ತೆ. ಅಂದರೆ ಸೀದಿರೋ ಸ್ಮೆಲ್ಲೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದಾಗಿದೆ, ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಾ ಇದೆ ನಿಮಗೆ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಕೂಡ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ಸಪ್ರೇಟೇ ತೆಗೆದಿಟ್ಕೊಳ್ಳಿ, ಈಗಲೇ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನೀಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಫಸ್ಟು ಏನಂದರೆ ಡ್ರೈ ರೋಸ್ಟ್ ಮಾಡೋ ಐಟಮ್ಸ್ನೆಲ್ಲ ಫಸ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮೆಣಸಿನ್ಕಾಯಿನ ಲಾಸ್ಟಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟ ಆದರೆ ಸಾಕು. ಇದು ಕೂಡ ಆಗಿದೆ. ಇದನ್ನು ಕೂಡ ಇವಾಗ ತೆಗೆದಿಟ್ಕೊಳ್ಳೋಣ. ಈಗ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದು ಜಸ್ಟ್ ಟೇಸ್ಟ್ಗಷ್ಟೇ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಮೆಂತ್ಯ ಜಾಸ್ತಿ ಹಾಕ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ಒಂದೇ 1 ಸ್ಪೂನಷ್ಟು ಹಾಕ್ಕೊಳ್ಳಿ, ಇಲ್ಲ ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಕೆಲವೊಬ್ಬರು ಕಹಿ ಇದ್ದರೆ ತಿನ್ನೋದಿಲ್ಲ, ಹಾಗಾಗಿ 1/2 ಸ್ಪೂನ್ ಹಾಕ್ಕೊಳ್ಳಿ. ನಮ್ಮನೆ ಸ್ವಲ್ಪ ನಡೆಯುತ್ತೆ, ಹಾಗಾಗಿ ನಾನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದು ಸ್ವಲ್ಪ ಬೇಗನೆ ಆಗೋಗುತ್ತೆ, ಯಾಕಂದರೆ ಆಲ್ರೆಡಿ ಬಾಣಲಿ ಕಾದಿರುತ್ತಲ್ಲ, ಹಾಗಾಗಿ ಮತ್ತು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ನೋಡಿಕೊಂಡು ಆದಷ್ಟು ಬೇಗ ತೆಗೆದುಬಿಡಬೇಕು, ಇಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಇವಾಗ ಇದಾಯಿತು, ತೆಗಿತಾ ಇದ್ದೀನಿ. ಈಗ ಸಾಸಿವೆ, ಇದನ್ನು ಕೂಡ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಬೇಗ ಆಗೋಗುತ್ತೆ, ಸೊ ನೋಡಿಕೊಂಡು ಆದಷ್ಟು ಬೇಗ ತೆಗೆದುಬಿಡಬೇಕು. ನೋಡಿ ಈ ಥರ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇದನ್ನು ತೆಗೆದುಬಿಡಬೇಕು. ಈಗ ನಾನು ತೆಗಿತಾ ಇದ್ದೀನಿ ಇದನ್ನು. ಇವಾಗ ನಾನು ಒಂದು 4 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಒಂದು 15ರಿಂದ 20 ಲವಂಗ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನೇನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಚ್ಚಗೆ ಮಾಡಿದ್ರೆ ಸಾಕು. ಇದಕ್ಕೆ ನಾನಿವಾಗ 1 ಸ್ಪೂನಷ್ಟು ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕು ಎದ್ದಿದ್ದಾಳೆ ಆಲ್ರೆಡಿ, ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಅದೇ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾ ಇರೋದು. ಅಮ್ಮ ಬೇಕು ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ. ಅಂದರೆ ಇದು ಏನು ಕಾಳು ಮೆಣಸು ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು, ಬಟ್ ನಾನು ಚಿನ್ನಮ್ಮ ತಿನ್ನೋದ್ರಿಂದ ಅವಳಿಗೆ ಸ್ವಲ್ಪ ಹೊಟ್ಟೆ ಉರಿ ಅಂತೆಲ್ಲ ಅಂತಾಳೆ ಅಂಥೇಳಿ ನಾನು ಕಡಿಮೆ ಹಾಕಿದ್ದೀನಿ. ನಿಮಗೆ ಟೇಸ್ಟ್ ಯಾವ ಥರ ಬೇಕು, ಕೆಲವೊಬ್ರು ಕಾಳು ಮೆಣಸು ಇಷ್ಟಪಡ್ತೀರಾ ಅಂಥವ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ 1-2 ಸ್ಪೂನಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಚಕ್ಕೆದು ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಕ್ಕೊಂಡ್ರೆ ಆಯಿತು. ಇವಾಗ ಇದಾಗಿದೆ, ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಹಿಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ, 1-2 ಎಸ್ಲಷ್ಟು. ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಬಟ್ ನನಗೆ ಸುಮ್ಮನೆ ಟೇಸ್ಟಿಗೆ ಅಷ್ಟೇ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ. ಇದನ್ನು ಕೂಡ ಇವಾಗ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಮತ್ತೆ ಒಗ್ಗರಣೆ ಕೂಡ ಹಾಕ್ತೀವಲ್ಲ, ಯೂಸ್ ಮಾಡ್ತೀವಲ್ಲ ಕರಿಬೇವು, ಹಾಗಾಗಿ ನಾನು ಜಸ್ಟ್ 1-2 ಎಸ್ಲು ತೊಗೊಂಡಿದ್ದೀನಿ. ಜಸ್ಟ್ ಅದ್ರ ಫ್ಲೇವರು ಟೇಸ್ಟ್ಗೋಸ್ಕರ ಅಷ್ಟೇ ನಾನು ತೊಗೊಂಡಿರೋದು. ನೀವು ಬೇಕಂದರೆ ಇದನ್ನು ಜಾಸ್ತಿ ಕೂಡ ತೊಗೊಳ್ಬೋದು.
ಈಗ ಫೈನಲಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ನಾನು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ, ಅಷ್ಟೊಂದೇನು ಖಾರ ಇರೋದಿಲ್ಲ. ನಾನು ಸ್ವಲ್ಪ ಖಾರ ಕಡಿಮೆನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಚಿನ್ನಮ್ಮ ತಿಂತಾಳಲ್ಲ ಅದಕ್ಕೋಸ್ಕರ. ಬೇಕಂದರೆ ನಾವು ಪುಡಿ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋ ಹೊತ್ತಿಗೆ ಖಾರ ಮತ್ತು ಉಪ್ಪು ನೋಡಿಕೊಂಡು ಮೇಲೆ ಹಾಕ್ಕೊಳ್ಬೋದು ಎಕ್ಸ್ಟ್ರಾ ಖಾರದ ಪುಡಿನ. ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ ತೊಗೊಂಡಿಲ್ಲ. ನೀವು ಬೇಕಂದರೆ ಇದರಲ್ಲಿ ಆಫ್ ಬ್ಯಾಡಗಿ ಮೆಣಸಿನ್ಕಾಯಿ, ಆಫ್ ಖಾರದ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಆ ಥರ ಎಲ್ಲ ಹೇಳ್ತಾರಲ್ಲ ಅದನ್ನು ತೊಗೊಳ್ಬೋದು. ಇದಕ್ಕೆ 1-2 ಸ್ಪೂನಷ್ಟು ನಾನಿವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆಗಿದೆ ಇದು. ಇವಾಗ ಇದನ್ನು ಕೂಡ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಕೊಬ್ಬರಿ ತೊಗೊಂಡಿದ್ನಲ್ಲ ಅದನ್ನು ತುರಿದಿಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ನಾನು ಪೌಡ್ರ್ ಆದಮೇಲೆ ಹಾಗೆ ಮಿಕ್ಸ್ ಮಾಡ್ತೀನಿ, ಇನ್ನು ಅರ್ಧ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಪೌಡ್ರ್ ಜೊತೆ. ಸೊ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋದರೆ ಸೀದೋಗ್ಬಿಡುತ್ತೆ. ನಾವೇನೇ ರೋಸ್ಟ್ ಮಾಡ್ತಾಯಿದ್ರು, ಯಾವುದೇ ಐಟಮ್ ಆಗಲಿ, ಡ್ರೈ ರೋಸ್ಟ್ ಆಗಲಿ ಆಯಿಲ್ದಾಗಲಿ ಏನೇ ಮಾಡ್ತಾಯಿದ್ರು ಕೂಡ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೊಬ್ಬರಿನ ಯಾಕೆ ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ಇದು ಕೂಡ ಹಸಿ ಸ್ಮೆಲ್ ಹೋಗುತ್ತೆ. ಹಾಗೇ ಪೌಡರ್ಗೆ ಹಾಕ್ಬಿಟ್ರೆ ಮುಗ್ಲು ಥರ ಸ್ಮೆಲ್ ಬಂದುಬಿಡುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ, ಅದಕ್ಕೋಸ್ಕರ. ನೋಡಿ ಇದೀಗಾಗಿದೆ. ಈಗೆಲ್ಲನೂ ಕೂಡ ರೋಸ್ಟ್ ಮಾಡ್ಕೊಂಡಾಗಿದೆ. ಈಗ ಪೌಡರ್ ಮಾಡೋಣ. ಮಿಕ್ಸಿ ಜಾರ್ಗೆ ಧನಿಯಾ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಎಲ್ಲದ್ರ ಜೊತೆಗೇನು ಹಾಗೇ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ, ಪೌಡರ್ ಮಾಡ್ಕೋಬೇಕು. ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು, ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ ಇಷ್ಟಾಗಿದೆ, ಇನ್ನೂ ಸ್ವಲ್ಪ ಆಗಬೇಕು. ನೋಡಿ ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ಅದು ನೀಟಾಗಿ ಎಲ್ಲದಕ್ಕೂ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಳ್ಳೋದು. ಈಗ ಇದಕ್ಕೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಫೈನಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಇದೀಗ ಇಷ್ಟ ಆಗಿದೆ, ಸಾಕು. ತುಂಬ ಪೌಡರ್ ಆಗೋದು ಬೇಡ ಇದು, ಜೀರಿಗೆ ಮತ್ತು ಧನಿಯಾ ಇಷ್ಟ ಆದರೆ ಸಾಕು. ಈಗ ಇದನ್ನು ತೆಗಿತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸಾಸಿವೆ, ಮೆಂತ್ಯ, ಚಕ್ಕೆ, ಲವಂಗ, ಮೆಣಸು ಮತ್ತು ಕರಿಬೇವಿನ ಸೊಪ್ಪೇನಿದೆ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಳ್ಳು, ಇದರಲ್ಲಿ ಅರ್ಧ ಎಳ್ಳು ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಹಾಗೆ ಇಟ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಗೆ ಮಿಕ್ಸ್ ಮಾಡೋದಕ್ಕೆ. ಇಷ್ಟನ್ನು ಈಗ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಬೆಲ್ಲ ಏನಿತ್ತು ಮಿಕ್ಕಿದ್ದು ಆ ಬೆಲ್ಲನೂ ಕೂಡ ಇದ್ರ ಜೊತೆಗೆ ಫುಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಣಸೆಹಣ್ಣು ಮಾತ್ರ ಇಷ್ಟಿದೆ ಇನ್ನು, ಇದನ್ನು ನಾನು ಒಣಮೆಣ್ಸಿನ್ಕಾಯಿ ಜೊತೆ ಹಾಕ್ಕೊಳ್ತೀನಿ. ನೋಡಿ ಇಷ್ಟಾಗಿದೆ, ಇಷ್ಟಾದರೆ ಸಾಕು. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ನಾನೇನು ರೋಸ್ಟ್ ಮಾಡ್ಕೊಂಡಿದ್ದೆ ಆ ಕೊಬ್ಬರಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಮಿಕ್ಕಿರೋ ಅಂಥ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಕೂಡ ನಾನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಫುಲ್ಲು ಫೈನ್ ಪೌಡರ್ ಆಗೋದು ಬೇಡ, ಜಸ್ಟ್ ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಈಗ ನಾನು ಮೆಣಸಿನ್ಕಾಯಿ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಯಾವಾಗಲೂ ಅಷ್ಟೇ ಲಾಸ್ಟಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಫೈನಾಗಿ ಪೌಡರ್ ಮಾಡ್ಕೋಬೇಕು. ತರಿಯಾಗಿ ಮಾಡಿಕೊಂಡ್ರೆ ಬೀಜ ಥರ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಆದಷ್ಟು ಫೈನಾಗಿ ಪೌಡರ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಗಬೇಕು.
ಇದನ್ನು ನಾನು 2 ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಬ್ಯಾಚ್ಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತು ಗ್ರೈಂಡ್ ಮಾಡಿಕೊಂಡೆ. ಈಗ ನೋಡಿ ಎಲ್ಲ ಪೌಡರ್ನು ಮಿಕ್ಸ್ ಮಾಡಿಕೊಂಡು ಏನು ರಿಮೈನಿಂಗ್ ಬಿಳಿ ಎಳ್ಳು ಉಳಿಸ್ಕೊಂಡಿದೆ ಅದನ್ನು ಇದಕ್ಕೆ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕಿನ್ನ ಕೊಬ್ಬರಿ ಹಾಕ್ಕೊಳ್ಬೇಕು. ಸ್ವಲ್ಪ ಕೊಬ್ಬರಿ ಕೂಡ ಮಿಕ್ಕಿಸ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಯಾಕಂದರೆ ಎಲ್ಲ ಕೊಬ್ಬರಿನೂ ಪೌಡರ್ ಮಾಡಿದ್ರೆ ತಿನ್ನುವಾಗ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಏನು ಮಿಕ್ಕಿಸ್ಕೊಂಡಿದೆ ಅದನ್ನು ಕೂಡ ಸ್ವಲ್ಪ ಬಾಣಲಿಯಲ್ಲಿ ಬಿಸಿ ಮಾಡ್ಕೋಬೇಕು. ಇದನ್ನು ರೋಸ್ಟ್ ಮಾಡೋದೇನು ಬೇಡ, ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು, ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ ಈ ಥರ ಬಿಸಿ ಮಾಡಿಕೊಂಡು ಇದನ್ನು ಕೂಡ ಈಗ ನಾನು ಪೌಡರ್ ಏನು ಮಾಡಿಟ್ಕೊಂಡಿದ್ದೆ ಆ ಪೌಡರ್ಗೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾಕೆ ಇದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅಂತಂದರೆ, ನಾವು ಗೊಜ್ಜೆಲ್ಲ ಮಾಡುವಾಗ ಹಾಗೆ ಕೊಬ್ಬರಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಪೌಡರ್ ಆಗಿದೆ, ಸುಮಾರು 1-1.5 kgಯಷ್ಟು ಪೌಡರ್ ಆಗಿದೆ ನಮಗೆ. ಸೊ ಮನೇಲಿರೋಂಥನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲನೂ ಮನೆಯಲ್ಲಿರುತ್ತೆ. ನಾವು ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಟ್ಕೊಂಡ್ರೆ ಬೇಗ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ ನಾವೇ ಮನೇಲಿ ಮಾಡೋದ್ರಿಂದ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಚಿನ್ನಮ್ಮ ಕೂಡ ಬಂದಳು ಸ್ಕೂಲಿಂದ, ಮತ್ತು ಚಿಕ್ಕು ಕೂಡ ತುಂಬ ಹಠ ಮಾಡ್ತಾಯಿದ್ಲು ಎತ್ಕೊ ಅಂತ ಹೇಳಿ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.